ಮೂಲೆ ಗುಂಪಾದರೆ ಮಾನವ ಜನಾಂಗ ಮೂಕಾದಂತೆ. ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದ ಆಸ್ತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಜಿ. ಶ. ಪರಮೇಶ್ವರಿಯವರು ಅದನ್ನು ಆ ಕಾಲದಲ್ಲೇ ದಾಖಲು ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕ ನೀತಿ ಇಲ್ದಿರ್ತಕ್ಕಂಥ ಕರ್ನಾಟಕದಲ್ಲಿ ಇಂತಹ ಸಾಂಸ್ಕೃತಿಕ ಸಂಘಟನೆಗಳೇನಾದ್ರು ಕೆಲಸ ಮಾಡದೆ ಹೋದರೆ ಕನ್ನಡಕ್ಕೆ ಮತ್ತು ನಮ್ಮ ಸಾಂಸ್ಕೃತಿಕ ಇದಕ್ಕೆ ಧಕ್ಕೆ ಬರುತ್ತೆ ಅನ್ನೋದನ್ನು ನಾನಾದರೂ ಭಾವಿಸ್ತಾ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಶಿವಕುಮಾರ್ ಅವರು, ನನ್ನ ಬಹಳ ಸ್ನೇಹಿತರು, ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕನ್ನಡ ಜಾನಪದ ಪರಿಷತ್ತಲ್ಲಿ ದೊಡ್ಡ ಸಮ್ಮೇಳನ ಮಾಡಿದ್ರು. 2,000 ಜನ ಸೇರಿಸಿದ್ರು. ರಮೇಶ್ ಕುಮಾರ್ ಸಚಿವರಾಗಿದ್ದರು, ಸುದರ್ಶನ್ ಅವರು ಸಭಾಪತಿಯಾಗಿದ್ದರು, ಕಲಾವಿದರ ಒಂದು 708. ಮತ್ತು ಇನ್ನೊಂದು ಹೆಮ್ಮೆ ಅಂದರೆ ನಮ್ಮ ಪರಿಷತ್ತಿನಲ್ಲಿ 3,000 ಕಲಾವಿದರಿಗೆ ನಾವು ಗುರುತಿನ ಚೀಟಿ ಕೊಟ್ಟಿದ್ದೀವಿ. ಬರೀ ಕೋಲಾರ ಜಿಲ್ಲೆ ಒಂದೇ ಒಂದು ಜಿಲ್ಲೆಯಲ್ಲಿ ಶ್ರೀನಿವಾಸಪುರದಲ್ಲಿ 3,000 ಜನ ಕಲಾವಿದರಿಗೆ ನಾವು ಗುರುತಿನ ಚೀಟಿ ಕೊಟ್ಟಿದ್ದೀವಿ. ಮತ್ತು ಮಂಜುಳಾ ಪಾವಗಡ ಅವರು ಬಗ್ಗೆ ಹೇಳಬೇಕಾಗಿಲ್ಲ. ಯಾಕಂದರೆ ಇವತ್ತು ಅವರು ಭಾಳ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡಿದ್ರು ಸಹ ಇವತ್ತು ದಿಟ್ಟತನದಿಂದ ಇವತ್ತು ಭಾಳಷ್ಟು ಕಷ್ಟಗಳಿರ್ತದೆ ಸಂಘಟಕರಿಗೆ. ಯಾರು ಎಲ್ಲನೂ ಸಹಾಯ ಮಾಡೋದಿಲ್ಲ, ಎಲ್ಲರೂ ಮಾಡ್ಬೋದು, ಮಾಡದೇ ಇರ್ಬೋದು. ಅಂದರೆ ಸಂಘಟನೆ ಮಾಡೋಕ್ಕೆ ಯಾರು ಜೊತೆಗೆ ಬರೋದಿಲ್ಲ. ಇವತ್ತಿನ ಸಾಂಸ್ಕೃತಿಕ ಸಂಘಟನೆಗಳೆಲ್ಲ 2 ವರ್ಷ 3 ವರ್ಷಕ್ಕೆ ಸತ್ತೋಗ್ತಾ ಇದೆ. ಯಾಕಂದರೆ ಪ್ರೋತ್ಸಾಹ ಇಲ್ಲ. ಭಾಳ ಹಿಂದೆ ಪ್ರೋತ್ಸಾಹ ಕೊಡ್ತಿದ್ರು ಜನ. ಯಾರು ನಾಟಕ ಮಾಡ್ತಾರೆ ಅಂದರೆ ಊರಿನವರೆಲ್ಲ ಸೇರಿ ದುಡ್ಡು ಕೊಡೋರು, ಯಾರು ಒಂದು ಸೋಮಾನೆ ಪದ ಮಾಡ್ತಾರೆ ಅಂದರೆ ದುಡ್ಡು ಕೊಡೋರು. ಈ ಕಾಲದಲ್ಲಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ನಾವೊಂದು ಸಂಸ್ಥೆ ಮಾಡೋ, ನೀನೊಂದು ಮಾಡೋ, ಮನೆಯಲ್ಲಿರೋರೆಲ್ಲ ಹೇಳ್ಕೊಡ್ತಾರೆ. ಜಾತಿಗೆ ಒಂದು ಸಂಘ, ಒಂದು ಧರ್ಮಕ್ಕೊಂದು ಸಂಘ, ಆ ಥರ ಮಾಡ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಸಾಂಸ್ಕೃತಿಕ ವಾತಾವರಣ ಕೆಟ್ಟೋಗುವಂಥ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಸುವರ್ಣ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್, ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ದಿಟ್ಟತನದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಕಾಂಕ್ರೀಟ್ ಕಾಡಂತ ಬೆಂಗಳೂರು ನಡೆಸ್ತಿರ್ತಕ್ಕಂಥದ್ದು ಹೆಮ್ಮೆ ವಿಷಯ. ಮಂಜುಳಾ ಪಾವಗಡ ಅವರ ಕೃತಜ್ಞತೆಗಳು. ಇವತ್ತು ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು ಇಂಥ ಸಂಘಟನೆ ಮಾಡೋದು ಕಷ್ಟ ಅಂತ. ಅವರು ಭಾಳ ಉತ್ತಮವಾಗಿ ಮಾತಾಡಿದ್ರು. ಮೈಸೂರು ದಯಾನಂದ ಅವ್ರ ಬಗ್ಗೆ ಅಂತ ಹೇಳೋಂಗಿಲ್ಲ. ಈ ನಾಡಿನ ಬಹಳ ದೊಡ್ಡ ಆಸ್ತಿ ಅವರು. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ಸರ್ಕಾರ ಕೊಡಬೇಕು ಅಂತವ್ರಿಗೆ. ಯಾಕಂದರೆ ಇಂಥ ದೊಡ್ಡ ಕಲಾವಿದರಿಗೆ ರಾಜ್ಯೋತ್ಸವ ಕೊಡದೆ ರಾಜಕೀಯ ಮಾಡೋ ರಾಜ್ಯೋತ್ಸವ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ವೇದಿಕೆಯಲ್ಲಿ ಭಾಳಷ್ಟು ಯಾದಗಿರಿಯಿಂದ ಬಂದಂಥ ಗಣ್ಯರು, ನಮ್ಮ ಉತ್ತರ ಕನ್ನಡ ಶಿಷ್ಯ ಆತ್ಮೀಯ ನಿರೂಪಕರು ಭಾಳ ಉತ್ತಮ ನಿರೂಪಣೆ ಮಾಡ್ತಾ ಇದ್ದಾರೆ. ನಮ್ಮ ರವಿ ಸಂತ್ ಅವರು, ನನಗವ್ರ ಪರಿಚಯ ಇಲ್ಲ, ಬಟ್ ರಾಮದಾಸ್ ಅಂತ ಅವರು ಪೊಲೀಸ್ ಕಾನ್ಸ್ಟೇಬಲ್ ಮನೆ ಊಟಕ್ಕೆ ಹೋಗಿದ್ದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ. ಅಲ್ಲಿ ಅವ್ರ ಮನೆಯಲ್ಲಿ ನನಗೆ ಇವ್ರ ಪರಿಚಯ ಆಯಿತು. ಇವ್ರದ್ದೊಂದು ಪ್ರಶಸ್ತಿ ಇತ್ತು. ಸರ್ ರವಿ ಸಂತ್ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಸರ್, ನೀವು ದಯವಿಟ್ಟು ಬರಬೇಕು ಅಂದರು. ಇವತ್ತು ಅವ್ರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಹೇಳಿದ್ರು ಭಾಳಷ್ಟು ಶಾಲೆಗಳು ದತ್ತು ತಗೊಳ್ಳಿ, ಖಂಡಿತ ಮಾಡಿ ಸರ್. ಆ ಭಾಗದಲ್ಲಿ ನಮ್ಮಲ್ಲಿ ತುಂಬ ಅಕ್ಕಿಪಿಕ್ಕಿಯವರು, ಸೋಲಿಗರು ಎಲ್ಲ ನಮ್ಮ ಬುಡಕಟ್ಟವರು ಇದ್ದಾರೆ. ನಾವು ನಿಮ್ಮ ಜೊತೆಗೆ ಸೇರಿಕೊಳ್ತೀವಿ. ಮಂಜುಳಾ ಪಾವಗಡ ಅವರು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಅಧ್ಯಕ್ಷರಿದ್ದಾರೆ ಕನ್ನಡ ಜಾನಪದ ಪರಿಷತ್ತಲ್ಲಿ. ಅವರ ಜೊತೆಲಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಉತ್ತಮವಾಗಿ ಇವತ್ತು ತುಂಬ ಜನ ಪ್ರಶಸ್ತಿ ತಗೊಳ್ತಾ ಇದ್ದೀರಾ. ಅದೊಂದು ದೊಡ್ಡ ಪ್ರೋತ್ಸಾಹ ಮತ್ತು ನಮಗೆ ಜವಾಬ್ದಾರಿ ಹೆಚ್ಚಿಸುತ್ತೆ. ಆ ಪ್ರಶಸ್ತಿ ಸಣ್ಣದು ದೊಡ್ಡದು ಅಂತೆಲ್ಲ ಬರೋದಿಲ್ಲ. ಪ್ರಶಸ್ತಿ ಅಂದರೆ ಪ್ರಶಸ್ತಿನೇ, ಅದಕ್ಕೆ ಆದಂಥ ಮೌಲ್ಯ ಇದೆ. ಇವತ್ತು ವೇದಿಕೆಯಲ್ಲಿ ಭಾಳಷ್ಟು ನಮ್ಮ ಜಿ ಕನ್ನಡದ ಇವರು ಸಂಗೀತ ಇವರು ಸಹ ನಮ್ಮ ಜೊತೆಗಿದ್ದಾರೆ. ನಮ್ಮ ಕಾರ್ಮಲ್ ಕಾಲೇಜಿನ ಉಪನ್ಯಾಸಕರಿದ್ದಾರೆ, ಸಾಹಿತಿಗಳಿದ್ದಾರೆ, ಚಲನಚಿತ್ರದಲ್ಲಿ ಕೆಲಸ ಮಾಡುವಂಥವ್ರಿದ್ದಾರೆ, ಹಾಗೂ ಗಾಯಕರಿದ್ದಾರೆ. ಭಾಳಷ್ಟು ಜನ ನಮಗೆ ನಮ್ಮ ಪೂಜಾ ಮೇಡಮ್ ಆಗಿದ್ದಾರೆ. ಒಟ್ಟಲ್ಲಿ ಮಂಜುಳಾ ಪಾವಗಡ ಅಂತ ಒಬ್ಬ ಸಂಘಟನೆಗೆ ಬೆಂತಕ್ಕಂಥ ಒಂದು ಕೆಲಸ ಆಗಲಿ. ಅಂಬೇಡ್ಕರ್ ಆದರ್ಶ, ಗಾಂಧೀಜಿಯವರ ಗಾಂಭೀರ್ಯ, ಭಗತ್ ಸಿಂಗ್ ಅವರ ಭಾವನೆ, ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ ನಿಮ್ಮ ಮಕ್ಕಳನ್ನ ಮುನ್ನಡೆಸಲಿ. ಜೈ ಹಿಂದ್, ಜೈ ಕರ್ನಾಟಕ.